ಮೇನಾ, ಮೊಟ್ಟೆ ಇಟ್ಟಿದ್ಯಾ ಅಂದ್ರೆ ಅದನ್ನ ನೋಡ್ಕೊಳ್ಳೋದು ಕಲಿ. ನಾನು ಇದನ್ನ ತಿನ್ನಕ್ಕಿದ್ದೆ ಈಗ. ಏನ್ ಮಾತಾಡ್ತಿದ್ಯಾ? ಇದು ನನ್ ಮೊಟ್ಟೆ ಅಲ್ಲ. ನನಗಿದ್ರ ಬಗ್ಗೆ ಏನೋ ಗೊತ್ತಿಲ್ಲಪ್ಪ. ನಾನಿದನ್ ತಿನ್ಲಾ ಇಲ್ಲ ನೋಡ್ಕೊಳ್ತೀಯ ನೀನು? ಒಂದಿನ ಕಾಡಲ್ಲಿರುವ ಎಲ್ಲಾ ಜಂತುಗಳು ಒಂದು ನದಿಯ ಬಳಿ ನಿಂತ್ಕೊಂಡು ಆಡ್ತಾ ಇದ್ವು. ಆ ಸಮಯದಲ್ಲಿ ಒಂದು ನೀಲಿ ಪಕ್ಷಿ ಅಲ್ಲಿಗೆ ಬರುತ್ತೆ. ಅದು ನೋಡೋದಕ್ಕೇನೋ ತುಂಬಾ ಭಯ ಪಡ್ತಿರೋ ತರ ಕಾಣಿಸುತ್ತೆ. ನನ್ನನ್ನ ಯಾರಾದ್ರೂ ಕಾಪಾಡಿ, ನನ್ನನ್ನ ಒಂದು ಹದ್ದು ಸಾಯಿಸ್ಬೇಕಂತ ನೋಡ್ತಿದೆ. ಅದು ಹಂಗ್ ಹೇಳಿದ ತಕ್ಷಣ ಎಲ್ಲಾ ಜಂತುಗಳು ಒಬ್ರ ಮುಖ ಒಬ್ರು ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆಗ ಅಲ್ಲಿರುವ ಒಂದು ಜಿಂಕೆ ಹೇಳುತ್ತೆ, ಆ ಹತ್ತು ನಿನ್ನ ಹಿಂದೆ ಬಿದ್ದಿದೆ ಅಂದ್ರೆ ನೀನಿಲ್ಲಿಂದ ಓಡೋಗೋದೊಳ್ಳೇದು. ನಮ್ಮ ಕಾಡಿಗೆ ಬಂದು ನಿನಗೇನು ಪ್ರಯೋಜನ ಇಲ್ಲ. ಯಾವುದೇ ಪಕ್ಷಿ ಅದರ ಗೂಡಲ್ಲಿ ಇಟ್ಕೊಂಡ್ರೆ ನಿನ್ನ ಅದಕ್ಕೂ ಸಮಸ್ಯೆ ಅಲ್ವಾ? ಅಲ್ಲಿರುವ ಯಾವ ಪಕ್ಷಿನೂ ಅದಕ್ಕೆ ಸಹಾಯ ಮಾಡೋದಕ್ಕೆ ತಯಾರಾಗಿಲ್ಲ. ಅದು ಮಾತ್ರ ಅಲ್ಲದೆ ಅಲ್ಲಿರುವ ಎಲ್ಲ ಜಂತುಗಳು ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಆ ಪಕ್ಷಿ ಪಾಪ ಅಲ್ಲಿಂದ ಹೋಗ್ಬಿಡುತ್ತೆ. ಮಾರನೇ ದಿನ ಒಂದು ಹಾವು ಆಹಾರ ಹುಡುಕ್ತಾ ಸುತ್ತಾಡ್ತಿರುತ್ತೆ. ಅವಾಗ ಅದರ ದೃಷ್ಟಿ ಒಂದು ಮೊಟ್ಟೆ ಮೇಲೆ ಹೋಗುತ್ತೆ. ಆ ಮೊಟ್ಟೆ ತಿನ್ನೋಣ ಅಂತ ಹೋಗುತ್ತೆ. ಅದೇ ಸಮಯದಲ್ಲಿ ಮಿನ್ನು ಪಕ್ಷಿ ಅಲ್ಲಿಗೆ ಅದರ ಮಗುವಾದ ಚಿನ್ನು ಜೊತೆಗೆ ಬರುತ್ತೆ. ಮತ್ತೆ ಆ ಮೊಟ್ಟೆನ ನೋಡ್ತಿರುತ್ತೆ. ಮೇನಾ, ಮೊಟ್ಟೆ ಇಟ್ಟಿದ್ಯಾ ಅಂದ್ರೆ ಅದನ್ನ ನೋಡ್ಕೊಳ್ಳೋದು ಕಲಿ. ನಾನು ಇದನ್ನ ತಿನ್ನಕ್ಕಿದ್ದೆ ಈಗ. ಏನ್ ಮಾತಾಡ್ತಿದ್ಯಾ? ಇದು ನನ್ ಮೊಟ್ಟೆ ಅಲ್ಲ. ನನಗಿದ್ರ ಬಗ್ಗೆ ಏನೋ ಗೊತ್ತಿಲ್ಲಪ್ಪ. ನಾನಿದನ್ ತಿನ್ಲಾ ಇಲ್ಲ ನೋಡ್ಕೊಳ್ತೀಯ ನೀನು? ಅಯ್ಯೋ, ಈ ಮೊಟ್ಟೆನ ನನ್ ಮನೇಲಿ ಎತ್ಕೊಂಡೋಗಿಟ್ಕೊಂಡು ನನ್ ಸಮಯನ ಹಾಳು ಮಾಡ್ಕೊಳ್ಳೋದಕ್ಕೆ ನಾನ್ ತಯಾರಾಗಿಲ್ಲಪ್ಪ. ಅಮ್ಮ, ಇದ್ರ ತಂದೆ ತಾಯಿ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರಲ್ವಾ? ನಾವು ನಮ್ ಗೂಡಿಗಿದನ್ನ ತಕೊಂಡೋಗೋಣವಾ? ನೀನು ಬಾಯಿ ಮುಚ್ಚು ಚಿನ್ನು. ಅವನ್ ತಾಯಿಗೆ ಅದರ ಮೊಟ್ಟೆನ ನೋಡ್ಕೊಳಕ್ ಆಗದೆ ಇದ್ರೆ ಮಗು ಹುಟ್ಟಿದ್ಮೇಲೆ ಹೆಂಗ್ ನೋಡ್ಕೊಳ್ಳುತ್ತೆ? ಸರಿ, ನಾನಿದನ್ ತಿಂದಾಕ್ತೇನೆ. ಹಂಗಂತ ಹೇಳಿ ಆ ಹಾವು ಆ ಮೊಟ್ಟೆನ ತಿಂದ್ಬಿಡುತ್ತೆ. ಮಿನ್ನು ಮತ್ತೆ ಅದ್ರ ಮಗು ಕೂಡ ಅಲ್ಲಿಂದ ಹೋಗ್ಬಿಡ್ತವೆ. ಅವ್ರು ಹೋಗಿದ ತಕ್ಷಣ ಹಾವುಗೆ ಏನೋ ಹೊಟ್ಟೆಯಲ್ಲಿ ಗಜಿಬಿಜಿ ಶುರು ಆಗತ್ತೆ. ಮತ್ತೆ ಅದಕ್ಕೆ ತುಂಬಾನೇ ಕಷ್ಟ ಆಗ್ತಿರುತ್ತೆ. ನೋವಿನಿಂದ ಆ ಹಾವು ನರ್ಲಾಡಕ್ ಶುರು ಮಾಡುತ್ತೆ. ತುಂಬಾನೇ ಕಿರ್ಚಕ್ ಶುರು ಮಾಡುತ್ತೆ. ತಡ್ಕೊಳ್ಳಾರದಷ್ಟು ನೋವು ಬಂದ್ಬಿಡುತ್ತೆ. ಏನೋ ನಡೀತಿದೆ ಅಂತ ಮೋಂಟು ಕೋತಿ ಮೇಲೆ ಕುತ್ಕೊಂಡು ಎಲ್ಲ ನೋಡ್ತಾ ಇರುತ್ತೆ. ಆ ಮೊಟ್ಟೆ ಹಾವಿನ ಬಾಯಿಂದ ಆಚೆ ಬಂದು ಬೀಳುತ್ತೆ. ತಕ್ಷಣ ಹಾವು ಮಾಯ ಆಗುತ್ತೆ. ಅಯ್ಯೋ, ಇದು ಹೇಗಾಗಕ್ ಸಾಧ್ಯ? ಒಂದು ಆ ಮೊಟ್ಟೆನ ತಿಂದ್ಕೊಡ್ಲಿ ಯಾರು ಮಾಯ ಆಗ್ತಾರೆ? ಅದೇ ರೀತಿ ಮಿನ್ನು ಪಕ್ಷಿ ಕೂಡ ಅದರ ಗೂಡಲ್ಲಿ ಕುತ್ಕೊಂಡೇ ಮಾಯ ಆಗ್ಬಿಡುತ್ತೆ. ಒಂದಿನ ಕಾಲು ಬೆಕ್ಕು ಮತ್ತೆ ಬೂರ ಬೆಕ್ಕು ಅದರ ಆಹಾರ ಹುಡುಕೊಂಡು ಕಾಡೆಲ್ಲ ಸುತ್ತಾಡ್ತಾ ಇರುತ್ತೆ. ಆಗ ಅವುಗಳ ದೃಷ್ಟಿ ಮೊಟ್ಟೆ ಮೇಲೆ ಬೀಳುತ್ತೆ. ಇಬ್ರು ಮೊಟ್ಟೆ ಹತ್ರ ಹೋಗಿ ನಿಂತ್ಕೋತಾರೆ. ನಂದ ಅಲ್ಲ, ನಂದ. ನೀನಿದ್ರ ಮೇಲೆ ನಿನ್ ಕಣ್ಣಾಕ್ಬೇಡ. ಆಗ ಆ ನೀಲಿ ಪಕ್ಷಿ ಅಲ್ಲಿಗೆ ಬಂದು ಹೀಗನ್ನತ್ತೆ, ದಯವಿಟ್ಟು ನನ್ನ ಮೊಟ್ಟೆನ ತಿನ್ಬೇಡಿ, ದಯವಿಟ್ಟು ಬಿಟ್ಬಿಡಿ. ಹೊಡ್ಸೋದ್ಮೇಲೆ ನೋಡ್ಕೊಳ್ಬೇಕಲ್ವಾ? ಇನ್ನಿದು ನಂದು. ಹಂಗಂತೇಳಿ ಆ ಕಾಲು ಬೆಕ್ಕು ಆ ಮೊಟ್ಟೆನ ತಿನ್ಬಿಡುತ್ತೆ. ಕಾಲು ಬೆಕ್ಕು ಕಿರ್ಚಕ್ ಶುರು ಮಾಡುತ್ತೆ. ಅದನ್ನ ನೋಡಿ ಇನ್ನೊಂದ್ ಬೆಕ್ಕು ತುಂಬಾನೇ ಭಯ ಪಡುತ್ತೆ. ಆಗ ಅಕಸ್ಮಾತ್ ಆಗ ಅದ್ರ ಬಾಯಿಂದ ಮೊಟ್ಟೆ ಆಚೆ ಬರುತ್ತೆ. ಮತ್ತೆ ಆ ಬೆಕ್ಕು ಮಾಯ ಆಗುತ್ತೆ. ಅಯ್ಯಪ್ಪ, ಏನಿದು ಮಾಂತ್ರಿಕ ಮೊಟ್ಟೆ? ಬೂರ ಬೆಕ್ಕು ಇದನ್ನ ನೋಡಿ ತುಂಬಾ ಭಯ ಪಟ್ಕೊಂಡು ಅಲ್ಲಿಂದ ಓಡೋಗ್ಬಿಡುತ್ತೆ. ಈಗ ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೆ ಹಾಗೆ ಇರ್ತಿತ್ತು. ಆ ಜಂತುಗಳು ಎಲ್ಲಾನು ಆ ಮೊಟ್ಟೆ ನೋಡೋದು, ಬಾಯಿಗೆ ಹಾಕೊಳ್ಳೋದು, ಮಾಯ ಆಗೋದು, ಇದೇ ರೀತಿ ಆಗ್ತಿತ್ತು. ಕಾಡಿನ ಜಂತುಗಳೆಲ್ಲ ಈ ತರ ಅಕಸ್ಮಾತ್ ಆಗಿ ಮಾಯ ಆಗ್ತಿರೋದನ್ನ ನೋಡಿದ ಶೇರ್ ಖಾನ್ ಎಲ್ಲಾರನ್ನೂ ಸಭೆಗೆ ಕರೀತಾನೆ. ನಮ್ಮ ತುಂಬ ಪ್ರಾಣಿಗಳು ಮಾಯ ಆಗ್ತಿದ್ದಾವೆ ಹೀಗೇನೆ. ಅವರು ಎಲ್ಲೋದ್ರು ಅಂತ ಗೊತ್ತಾಗಲ್ಲ, ಮತ್ತೆ ಏನು ಗೊತ್ತಾಗಲ್ಲ. ನನಗಿದು ಯಾರು ಮಾಡ್ತಿರೋದು ಅಂತಾನೆ ಗೊತ್ತಾಗ್ತಿಲ್ಲ. ಶೇರ್ ಖಾನ್, ಕಾಲು ನನ್ನ ಕಣ್ಣೆದುರಿಗೇನೆ ಮಾಯ ಆಗಿದ್ದು. ಆ ಮೊಟ್ಟೆ ತಿಂದ ಕೂಡ್ಲೇನೆ ಅವನು ಮಾಯ ಆಗೋಗಿದ್ದಾನೆ. ಅದು ನನ್ನ ಕಣ್ಣ ಮುಂದೆನೆ ಮಾಯ ಆದ್ನ. ಅದು ಹೇಗೆ ಸಾಧ್ಯ? ಬೂರಿ ಬೇಕು ನಡೆದ ಎಲ್ಲಾ ವಿಷಯನೂ ಶೇರ್ ಖಾನ್ ಹತ್ರ ಹೇಳುತ್ತೆ. ಅದನ್ ಕೇಳಿ ರಾಜ ಆಶ್ಚರ್ಯ ಪಡ್ತಾನೆ. ಏನು ಹೇಳ್ದೆ ನೀನು? ಒಂದು ಹಕ್ಕಿಯ ಎದುರು ಅವಳ ಮೊಟ್ಟೆನ ತಿನ್ನಕ್ಕೆ ನಿಮಗೆ ಮರ್ಯಾದೆ ಇಲ್ವಾ? ನಮಗೆ ತುಂಬ ಹಸುವಾಗಿದ್ದಾಗ. ಚಿಚಿಚಿ, ಇದು ತಪ್ಪು. ನನಗೀಗ ಮಾಯ ಆಗಿರೋ ಪ್ರಾಣಿಗಳನ್ನು ಹುಡುಕಬೇಕು.
ಮತ್ತೆ ನಿನ್ನನ್ನು ನೋಡ್ಕೊಳ್ತೀನಿ ಆಯ್ತಾ. ಆಗ ಆ ಕೋತಿ ಕೂಡ ತಲೆ ಮೇಲೆ ಕೈಯನ್ನಿಟ್ಕೊಂಡು ಹಾವು ಕೂಡ ಮೊಟ್ಟೆನ ಬಾಯಿಂದ ಕಕ್ಬಿಟ್ಟೆ ಮಾಯ ಆಯ್ತು ಅನ್ನೋ ವಿಷಯನೂ ಹೇಳುತ್ತೆ. ತುಂಬ ವಿಚಿತ್ರವಾದ ವಿಷಯ. ಪ್ರಾಣಿಗಳೆಲ್ಲ ಮಾಯ ಆಗಕ್ಕೆ ಆ ಮೊಟ್ಟೆ ಕಾರಣನಾ? ಕೇಳೋಕ್ಕೂ ವಿಚಿತ್ರವಾಗಿದೆಯಲ್ಲ. ಹೇಗೆ ಸಾಧ್ಯ ಇದೆಲ್ಲ? ಎಲ್ಲರಿಗೂ ಆಜ್ಞೆ ಮಾಡಿದ್ದೀನಿ ನಾನು, ಎಲ್ಲೂ ಮೊಟ್ಟೆ ನೋಡಿದ್ರೆ ತಿನ್ಬೇಡಿ ಅದನ್ನು. ಬೇರೆ ಯಾವುದಾದ್ರೂ ಪ್ರಾಣಿಗಳನ್ನು ಕಳಿಸಿ ನನ್ನನ್ನು ಅಲ್ಲಿ ಕರ್ಕೊಂಬನ್ನಿ. ಈಗ ಎಲ್ಲ ಜಂತುಗಳ ಮನಸ್ಸಲ್ಲಿ ಒಂದು ಭಯ ಉಂಟಾಗಿತ್ತು. ಒಂದಿನ ಕಾಡಲ್ಲಿ ಏನೋ ವಿಚಿತ್ರವಾದ ಶಬ್ದ ಕೇಳ್ಸಕ್ ಶುರು ಆಗುತ್ತೆ. ಮತ್ತೆ ಯಾವ್ದಾವ್ದೋ ಜಂತುಗಳು ಕಿರ್ಚೋ ಶಬ್ದ. ಆಗ ಏನಾಯ್ತು ಅಂತ ಶಬ್ದ ಇರೋ ಕಡೆಗೆ ಜಂತುಗಳು ಓಡಿ ಬಂದು ನೋಡೋಕೆ ಶುರು ಮಾಡುತ್ತೆ. ಅಲ್ಲಿಗೆ ಮಾಯ ಆದ ಎಲ್ಲಾ ಜಂತುಗಳು ಬಂದಿರುತ್ತೆ. ಅದು ಮಾತ್ರ ಅಲ್ಲ, ಅವರು ಕತ್ತು ಮಾತ್ರ ನಾರ್ಮಲ್ ಆಗಿರುತ್ತೆ. ಶರೀರ ಎಲ್ಲ ಕಲ್ಲಾಗಿ ಬದಲಾಗಿರುತ್ತೆ. ಅದು ಮಾತ್ರ ಅಲ್ಲ, ಅವ್ರ ಮುಂದೆ ಆ ಮೊಟ್ಟೆ ಕೂಡ ಇರುತ್ತೆ. ಎಲ್ಲ ಜಂತುಗಳು ಆ ಮೊಟ್ಟೆನ ನೋಡಿ ತುಂಬಾನೇ ಭಯ ಪಡ್ತವೆ. ಅವರು ಶೇರ್ ಖಾನ್ನ ಅಲ್ಲಿಗೆ ಕರೀತಾರೆ. ಶೇರ್ ಖಾನ್ ಬಂದು ಆ ಮೊಟ್ಟೆನ ನೋಡಿ ಹೀಗಂತ ಅಂತಾರೆ, ನಿನ್ನ ತಿಂದೊಡನೆ ಎಲ್ಲ ಪ್ರಾಣಿಗಳು ಮಾಯ ಆಗಿದ್ದಾರೆ. ಮತ್ತೀಗ ಕಾಣ್ತಾ ಇದ್ದಾರೆ ಇವರೆಲ್ಲ. ಮತ್ತೆ ಇವರ ದೇಹ ಕಲ್ಲಾಗೋಗಿದೆ. ನನಗೆ ಗೊತ್ತಾಗಿದೆ, ನೀನು ಸಾಮಾನ್ಯವಾದ ಮೊಟ್ಟೆ ಅಲ್ಲ. ನಿನ್ನ ನಿಜ ರೂಪಕ್ಕೆ ನೀನು ಬಾ. ಮತ್ತೆ ನಮಗೆ ಎಲ್ಲ ಹೇಳು, ಇದೆಲ್ಲ ಯಾಕೆ ಮಾಡಿದ್ದು ಅಂತ. ಆ ಮೊಟ್ಟೆ ಅಕಸ್ಮಾತ್ ಆಗಿ ಅಲ್ಲಿಂದ ಮಾಯ ಆಗ್ಬಿಡುತ್ತೆ. ಅಲ್ಲಿಗೆ ಒಂದು ನೀಲಿ ಬಣ್ಣದ ಪಕ್ಷಿ ಪ್ರತ್ಯಕ್ಷ ಆಗುತ್ತೆ. ಎಲ್ಲರೂ ಆ ಪಕ್ಷಿಯನ್ನ ನೋಡಿ ಶಾಕ್ ಆಗ್ತಾರೆ. ನಾನು ಮಾಯಾನಗರದಿಂದ ಬರ್ತಿದ್ದೀನಿ. ಈ ಕಾಡಲ್ಲಿರುವ ಜಂತುಗಳ ಸ್ವಭಾವ ತಿಳ್ಕೊಬೇಕಂತ ಅನ್ಕೊಂಡೆ. ಅದಕ್ಕೆ ನಾನು ನೀಡಿದ ಪರೀಕ್ಷೆಯಲ್ಲಿ ಯಾವ ಜಂತುನೂ ಪಾಸ್ ಆಗಿಲ್ಲ. ನಿಮ್ಮ ಕಾಡಲ್ಲಿರುವ ಎಲ್ಲ ಜಂತುಗಳು ತುಂಬಾ ಕ್ರೂರವಾದ ಜಂತುಗಳು. ಮೊದಲು ಈ ಹಾವು ನನ್ನ ಮೊಟ್ಟೆಯನ್ನು ತಿನ್ಬಿಡ್ತು. ಆಗ ಮಿನ್ನೋದನ್ನ ನೋಡಿ ಕೂಡ ಕಾಪಾಡಬೇಕು ಅಂತ ಅನ್ಕೊಂಡಿಲ್ಲ. ಅದೊಂದು ತಾಯಿಯಾಗಿದ್ದು ಕೂಡ ತಪ್ಪು ಮಾಡಿಬಿಡುತ್ತೆ. ಅದು ಮಾತ್ರ ಅಲ್ಲದೆ ಇನ್ನೊಂದು ಕಡೆ ಈ ಬೆಕ್ಕು, ನಾನು ಎಷ್ಟೋ ಕಷ್ಟಪಟ್ಟು ಆ ಮೊಟ್ಟೆನ ಇಟ್ಟಿದ್ದೀನಿ ಅಂತ ಹೇಳಿದ್ರೂ ಸಹ ಅದನ್ನು ಕಿವಿಗೆ ಹಾಕೋದೆ ಆ ಮೊಟ್ಟೆನ ಈ ಬೆಕ್ಕು ತಿನ್ಬಿಡ್ತು. ಅವ್ರು ಮಾಡಿರೋ ತಪ್ಪಿಗೆ ಸಿಕ್ಕಿರೋ ಶಿಕ್ಷೆ, ಅವರು ಕಲ್ಲಾಗಿ ಬದಲಾಗಿದ್ದಾರೆ. ನನಗೆ ತುಂಬ ಬೇಜಾರಾಗ್ತಿದೆ. ಯಾಕಂದರೆ ನನ್ನ ಕಾಡಿನ ಪ್ರಾಣಿಗಳೆಲ್ಲ ಮೂರ್ಖಾಸಿಗೆ ಆಗದವರು ಅಂತ. ಇವರಿಗೆ ಸರಿಯಾವುದು ತಪ್ಪ್ಯಾವುದು ಏನು ಗೊತ್ತಿಲ್ಲ. ಶೇರ್ ಖಾನ್ ಮಾತು ಮತ್ತೆ ಪಕ್ಷಿ ಹೇಳಿರೋ ಮಾತು ಕೇಳಿ ಜಂತುಗಳಿಗೆ ಅವ್ರು ಮಾಡಿ ತಪ್ಪು ಅಂತ ಅರ್ಥ ಆಗತ್ತೆ. ಮತ್ತೆ ಎಲ್ಲರೂ ಸೇರಿ ಹೇಳ್ತಾರೆ, ನಾವೆಲ್ಲ ತುಂಬಾ ತಪ್ಪು ಮಾಡಿದೀವಿ, ನಮ್ಮನ್ನೆಲ್ಲ ಕ್ಷಮಿಸ್ಬಿಡು ನೀನು. ಆಮೇಲೆ ಕಲ್ಲಾಗಿ ಬದಲಾಗಿರುವ ಜಂತುಗಳು ಕೂಡ ಅದ್ರ ಹತ್ರ ಕ್ಷಮಾಪಣೆ ಕೇಳ್ತಾರೆ. ನೀವ್ ಮಾಡಿರೋ ತಪ್ಪು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ನಿಮಗ್ ನಾನು ಇನ್ನೊಂದು ಚಾನ್ಸ್ ಕೊಡ್ತೀನಿ. ನೀವು ಮತ್ತೆ ತಪ್ಪು ಮಾಡೋದಿಲ್ಲ ಅಂತ ನಂಗೆ ನಂಬಿಕೆ ಇದೆ. ತಕ್ಷಣ ಆ ಪಕ್ಷಿ ಅಲ್ಲಿಂದ ಮಾಯ ಆಗ್ಬಿಡುತ್ತೆ. ಮತ್ತೆ ಜಂತುಗಳು ಶರೀರ ಕೂಡ ನಾರ್ಮಲ್ ಆಗಿ ಬದಲಾಗತ್ತೆ. ಅದನ್ನ ನೋಡಿ ಎಲ್ಲಾ ಜಂತುಗಳು ಸಂತೋಷ ಪಡ್ತವೆ ಮತ್ತು ಶೇರ್ ಖಾನ್ ಕೂಡ ಸಂತೋಷ ಪಡ್ತಾನೆ. ಅವತ್ತಿಂದ ಆ ಕಾಡಲ್ಲಿರುವ ಎಲ್ಲಾ ಜಂತುಗಳು ಅವರ ಕೆಟ್ಟ ಅಭ್ಯಾಸಗಳನ್ನ ಬಿಟ್ಟು ತುಂಬಾ ಸಂತೋಷವಾಗಿ ಜೀವನ ಸಾಗಿಸೋದಕ್ಕೆ ಶುರು ಮಾಡ್ತಾರೆ. ಅರೆ ವಾ, ಎಷ್ಟು ಚೆನ್ನಾಗಿದೆ ಈ ಮೊಟ್ಟೆಗಳು. ಈ ತರ ಹೇಳಿ ಅದು ಅಲ್ಲಿರೋ ಒಂದು ಮೊಟ್ಟೆನ ತಗೊಳುತ್ತೆ. ಇವತ್ತಂತೂ ಲಾಟ್ರಿ ಸಿಕ್ತು. ಈ ತರ ಹೇಳಿ ಅದು ಆ ಗೂಡಲ್ಲಿರೋ ಇನ್ನೊಂದು ಮೊಟ್ಟೆನೂ ತಗೊಂಡ್ಬಿಡುತ್ತೆ. ಇವತ್ತಂತೂ ಮಜಾ ಬಂತು. ನಾನಿನ್ನು ನನ್ನ ಬಿಲಕ್ಕೆ ಹೋಗಿ ಆರಾಮಲ್ಲಿ ಮಲಗ್ತೀನಿ. ಸಂಜೀವನ್ ಒಂದು ಸುಂದರವಾದ ಕಾಡು. ಇಲ್ಲಿ ಹಚ್ಚ ಹಸಿರಿನ ಮರಗಳು, ಬೆಟ್ಟ ಹಾಗೂ ಒಂದು ದೊಡ್ಡ ನದಿ ಇತ್ತು. ಆ ನದಿಯಲ್ಲಿ ಸ್ವಲ್ಪ ಬಾತುಕೋಳಿಗಳು ವಾಸ ಮಾಡ್ತಿತ್ತು. ಆಮೇಲೆ ಎಲ್ಲ ಪ್ರಾಣಿಗಳು ಅಲ್ಲಿ ನೀರು ಕುಡಿಯಕ್ಕೆ ಅಂತ ಬರ್ತಿತ್ತು. ಆ ಗ್ರೂಪ್ ಅಲ್ಲಿ ಡಕ್ ಮತ್ತೆ ಡ್ರೇಕ್ ಅಂತ ಇಬ್ರು ಇದ್ರು. ಒಂದಿವಸ ಡ್ರೇಕ್ ನದಿ ಆಚೆ ಇರೋ ಅವರ ಗೂಡಲ್ಲಿ 2 ಮೊಟ್ಟೆಗಳನ್ನ ಇತ್ತು. ಡಕ್ ಮತ್ತೆ ಡ್ರೇಕ್ ಅವರ 2 ಮೊಟ್ಟೆಗಳನ್ನ ನೋಡಿ ತುಂಬಾ ಖುಷಿ ಪಡುತ್ತೆ. ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಆ ನದಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಹಾವು ವಾಸ ಮಾಡ್ತಿತ್ತು. ಆಮೇಲೆ ಅಲ್ಲಿಂದಾನೆ ಪ್ರಾಣಿಗಳನ್ನ ನೋಡ್ತಾ ಇತ್ತು. ಹಾವು ಅವರ ಗೂಡಲ್ಲಿದ್ದ ಆ 2 ಮೊಟ್ಟೆಗಳನ್ನ ನೋಡಿದಾಗ ಅದು ತುಂಬಾ ಖುಷಿ ಪಡುತ್ತೆ. ಅರೆ ವಾ, ಎಷ್ಟು ಒಳ್ಳೆದಾದ ಮೊಟ್ಟೆಗಳಿವೆ. ಅದು ಅದನ್ನ ತಿನ್ನಕ್ಕೆ ಸಿಕ್ಕಿದ್ರೆ ಮಜಾ ಆಗೋಗುತ್ತೆ. ಈ ಇಬ್ರು ಹೇಗಾದ್ರೂ ಇಲ್ಲಿಂದ ಹೋಗ್ಬೇಕಲ್ಲ.
ಸಾಯಂಕಾಲ ಆಗಿದ ತಕ್ಷಣ ಒಂದು ಹದ್ದು ಬಂದು ಆ ನದಿಯಲ್ಲಿ ನೀರ್ ಕುಡಿತಿತ್ತು. ಆಮೇಲೆ ಆ ಬಾತುಕೋಳಿಗಳ ಗ್ರೂಪ್ ಅಲ್ಲಿ ಬರುತ್ತೆ. ಡಕ್ ಮತ್ತೆ ಡ್ರೇಕ್, ಇದು ನಿಮ್ಮ ಮೊಟ್ಟೆಗಳ? ನಾನು ಈ ಮೊಟ್ಟೆನ ಬೆಳಗ್ಗೆನೆ ಇಟ್ಟೆ. ಹಾ, ಹಾಗಾಗಿ ಬೆಳಿಗ್ಗೆಯಿಂದ ನೀವು ಕೆರೆಯಲ್ಲಿ ಕಾಣಿಸ್ತಾನೇ ಇಲ್ಲ. ಹೌದು, ಇವತ್ ಪೂರ್ತಿ ನಾನು ಇದನ್ನ ನೋಡ್ಕೋತಾ ಇದ್ದೆ. ಅಂದ್ರೆ ಮಧ್ಯಾಹ್ನನೂ ಏನೂ ತಿಂದಿಲ್ವಾ? ಈಗ್ಲೂ ಏನೂ ತಿನ್ನಲ್ವಾ? ಇಲ್ಲ, ಈಗ ತುಂಬಾ ಹೊಟ್ಟೆ ಹಸಿತಿದೆ. ಆದ್ರೆ ಈ ಮೊಟ್ಟೆಗಳನ್ನ ಬಿಟ್ಟು ಎಲ್ಲಿ ಹೋಗ್ಲಿ? ಅರೆ ಟೆನ್ಷನ್ ಮಾಡಬೇಡ, ಇಲ್ಲಿ ಇವಕ್ಕೆ ಏನೂ ಆಗಲ್ಲ. ನಾವು ತಿಂಡಿ ಸಿಕ್ತಾಗೇನೆ ತಿಂಡಿ ತಿಂದು ರಾತ್ರಿ ಒಳಗೆ ಬರೋಣ ಹಿಂದೆ. ಈ ತರ ಹೇಳಿ ಅವರಿಬ್ರು ಮೊಟ್ಟೆನ ಅಲ್ಲೇ ಬಿಟ್ಟು ಆ ಗ್ರೂಪ್ ಜೊತೆ ಹೋಗ್ತಾರೆ. ಹಾವು ಒಂದ್ ಕಡೆ ಬಚ್ಚಿಟ್ಕೊಂಡು ಅವ್ರು ಹೇಳೋದನ್ನ ಕೇಳಿಸ್ಕೊತಿತ್ತು. ಅವರು ಯಾವಾಗ ಮೊಟ್ಟೆನ ಬಿಟ್ಬಿಟ್ಟು ಹೋಗ್ತಾರೆ ಅಂತ ಅದು ಕಾಯ್ತಿತ್ತು. ಅವರು ದೂರ ಹೋಗಿದ ತಕ್ಷಣ ಹಾವು ಖುಷಿ ಪಡುತ್ತೆ. ಮುಖದಲ್ಲಿ ಒಂದು ಪುಟ್ಟ ನಗು ಮತ್ತು ದುರಾಸೆಯಿಂದ ಆ ಮೊಟ್ಟೆ ಹತ್ರ ಹೋಗುತ್ತೆ. ಅರೆ ವಾ, ಎಷ್ಟು ಚೆನ್ನಾಗಿದೆ ಈ ಮೊಟ್ಟೆಗಳು. ಈ ತರ ಹೇಳಿ ಅದು ಅಲ್ಲಿರೋ ಒಂದು ಮೊಟ್ಟೆನ ತಗೊಳುತ್ತೆ. ಆಹಾಹಾಹಾ, ಇವತ್ತಂತೂ ಲಾಟ್ರಿ ಸಿಕ್ತು. ಈ ತರ ಹೇಳಿ ಅದು ಆ ಗೂಡಲ್ಲಿರೋ ಇನ್ನೊಂದು ಮೊಟ್ಟೆನೂ ತಗೊಂಡ್ಬಿಡುತ್ತೆ. ಇವತ್ತಂತೂ ಮಜಾ ಬಂತು. ನಾನಿನ್ನು ನನ್ನ ಬಿಲಕ್ಕೆ ಹೋಗಿ ಆರಾಮಲ್ಲಿ ಮಲಗ್ತೀನಿ. ಯಾರಾದ್ರೂ ನೋಡಿದ್ರೆ ನಾಳೆಗೆ ಮತ್ತೆ ತೊಂದರೆ ಆಗುತ್ತೆ. ಈ ತರ ಹೇಳಿ ಅದು ಹುತ್ತತ್ರ ಹೋಗ್ತಿತ್ತು. ಹೋಗಿ ಮಲ್ಕೊಂಡ್ಬಿಡತ್ತೆ. ಡಕ್ ಮತ್ತೆ ಡ್ರೇಕ್ ಆ ಗ್ರೂಪ್ ಹತ್ರ ಬಾಯ್ ಹೇಳಿ ಅವರ ಜಾಗಕ್ಕೆ ತಿರುಗ ಬಂದಾಗ ಅವರ ಗೂಡು ಖಾಲಿಯಾಗಿದ್ದು ನೋಡಿ ಶಾಕ್ ಆಗ್ತಾರೆ. ಅರೆ, ನಮ್ಮ ಮೊಟ್ಟೆ ಎಲ್ಲ ಹೋಯ್ತು? ನಮ್ ಗ್ರೂಪ್ ಅಲ್ಲಿ ಇದ್ದವ್ರು ಬಿಟ್ಟು ಬೇರೆ ಯಾರು ಅದನ್ನ ನೋಡೂ ಇಲ್ವಲ್ಲ. ಯಾರು ಅದನ್ನ ತಗೊಂಡು ಹೋಗಿರ್ತಾರೆ? ಇದನ್ ಕೇಳಿ ಡಕ್ ಯೋಚನೆ ಮಾಡಿ ಹೇಳುತ್ತೆ. ಇದನ್ನ ತಿಳ್ಕೊಳ್ಳೋದಕ್ಕೆ ನಾವೊಂದು ಪ್ಲಾನ್ ಮಾಡ್ಬೇಕೀಗ, ಕೇಳು. ಹೇಳಿ ಡಕ್ ಡ್ರೇಕ್ಗೆ ಒಂದ್ ಪ್ಲಾನ್ ಅನ್ನ ಹೇಳುತ್ತೆ. ಮಾರನೇ ದಿವಸ ಡ್ರೇಕ್ ತಿರ್ಗಾ 2 ಮೊಟ್ಟೆಗಳನ್ನ ಇಟ್ಟು ಆಮೇಲೆ ಅವರಿಬ್ರು ಅದ್ರ ಮುಂದೆನೆ ಕೂತಿದ್ರು. ಸಾಯಂಕಾಲ ಆಗಕ್ಕಿನ ಮುಂಚೆ ಡಕ್ ಹೇಳ್ತು, ಡ್ರೇಕ್, ನಂಗೆ ತುಂಬಾ ಹೊಟ್ಟೆ ಹಸಿತಿದೆ, ನಡಿ ತಿನ್ನ ಕೊಡ್ಕಕ್ ಹೋಗೋಣ ಈಗ. ಆದ್ರೆ ಮೊಟ್ಟೆಗಳನ್ನ ನಾವು ಹೇಗ್ ಬಿಟ್ಬಿಟ್ಟು ಹೋಗಕ್ಕಾಗುತ್ತೆ? ನಿನ್ನೆ ತರ ಯಾರಾದ್ರೂ ತಗೊಂಡು ಹೋಗ್ಬಿಟ್ರೆ? ನನ್ನ ಹತ್ರ ಒಂದು ಪ್ಲಾನ್ ಇದೆ. ಈ ತರ ಹೇಳಿ ಡಕ್ ಸ್ವಲ್ಪ ಹುಲ್ಲುಗಳನ್ನ ತಗೊಂಡ್ಬರುತ್ತೆ. ಆಮೇಲೆ ಅದ್ರಿಂದ ಮೊಟ್ಟೆಗಳನ್ನ ಮುಚ್ಚಿಡತ್ತೆ. ಇನ್ನಿ ಎಗ್ನ ಯಾರು ನೋಡಲ್ಲ. ಇದನ್ನಿಲ್ಲಿ ಬಿಟ್ಟು ನಾವು ಆರಾಮಾಗಿ ಹೋಗ್ಬಹುದು. ಇದನ್ ನೋಡಿ ಡ್ರೇಕ್ಗೂ ಖುಷಿ ಆಯ್ತು. ಆಮೇಲೆ ಅವರಿಬ್ರು ಚಿಂತೆ ಪಡದೆ ಅಲ್ಲಿಂದ ಹೋಗ್ತಾರೆ. ಮುಟ್ಟಾಳ್ರಿ ಇವರು, ಈಗ ಮಾಡಿ ನನ್ನ ಹತ್ರ ತಪ್ಪಿಸ್ಕೊಳಕ್ಕಾಗಲ್ಲ. ಇವತ್ತು ಸಂಜೆ ಆಗೋಕ್ಕೂ ಕಾಯ್ಬೇಕಂತಿಲ್ಲ. ಈ ತರ ಹೇಳಿ ಬೇಗ ಅದರ ಹುತ್ತಿಂದ ಆಚೆ ಬಂದು ಆ ಗೂಡತ್ರ ಹೋಗಕ್ ಶುರು ಮಾಡ್ತು. ಡಕ್ ಮತ್ತೆ ಡ್ರೇಕ್ ನದಿ ಹತ್ರನೇ ಮರದಿಂದೆ ಬಚ್ಚಿಟ್ಕೊಂಡು ಅವರ ಗೂಡನ್ನ ನೋಡ್ತಾ ಇದ್ರು. ಅಲ್ಲಿ ಹಾವು ಬಂದಿದ್ದು ನೋಡಿ ಅವರಿಬ್ರು ಭಯ ಪಟ್ಕೋತಾರೆ. ಅವರಿಬ್ರು ಏನಾದ್ರೂ ಯೋಚನೆ ಮಾಡಕ್ಕಿನ ಮುಂಚೆನೆ ಆ ಹಾವು ಅವರ 2 ಮೊಟ್ಟೆಗಳನ್ನ ತಿಂದು ತುಂಬಾ ಖುಷಿಯಾಗಿ ಅದರ ಹೊತ್ತಿಗೆ ತಿರುಗಾ ಹೋಗಿ ನೆಮ್ಮದಿಯಾಗಿ ಮಲ್ಕೋತು. ಡಕ್ ಮತ್ತೆ ಡ್ರೇಕ್ ಅವರ ಗೂಡತ್ರ ಬಂದಾಗ ಹಾವು ಅವರ ಮೊಟ್ಟೆನ ತಿಂದು ಹೋಗ್ಬಿಟ್ಟಿತ್ತು. ಈ ಹಾವು ನಮ್ಮ ಮೊಟ್ಟೆಗಳನ್ನ ದಿವಸ ಹೀಗೆ ತಿಂತಾನೆ ಇರುತ್ತೆ. ಅದಕ್ಕರ್ಥ ನಾವು ನಮ್ಮ ಮಗುನ ಯಾವತ್ತೂ ನೋಡಕ್ಕೆ ಆಗಲ್ವೇನ್ರಿ? ಇದನ್ ಕೇಳಿ ಡಕ್ ಯೋಚನೆ ಮಾಡುತ್ತೆ. ಆಮೇಲೆ ಅದು ಅಲ್ಲಿ ಹದ್ದನ್ನ ನೋಡುತ್ತೆ. ಅದು ನದಿ ಹತ್ರ ನೀರನ್ನ ಕುಡಿತಾ ಇತ್ತು. ನೀನ್ ಹೆದರ್ಕೊಳ್ಬೇಡ, ಇದಕ್ಕೆಲ್ಲ ಒಬ್ಬ ಇದಾನೆ, ಅವನತ್ರ ನಾನು ಕೇಳ್ತೀನೀಗ. ಹೇಳಿ ಡಕ್ ಹದ್ದತ್ರ ಹೇಳ್ತು, ಹದ್ದಕ್ಕ, ನಮ್ಮ ಮಾತು ನಿಂಗೆ ಕೇಳುತ್ತಾ? ಹಾ, ಯಾಕಿಲ್ಲ, ಹೇಳು ಡಕ್. ಡಕ್ ಅದರ ಹತ್ರ ಹಾವು ಮತ್ತೆ ಅದರ ಮೊಟ್ಟೆಯ ವಿಷಯನ ಹೇಳುತ್ತೆ. ಅವ್ರು ಹೇಳಿದ್ದನ್ನೆಲ್ಲ ಕೇಳಿ ಅದು ಕೋಪದಿಂದ ಹೇಳುತ್ತೆ, ಹಾವು ನನಗೆ ತುಂಬಾ ಇಷ್ಟವಾದ ಆಹಾರ. ನಾನದನ್ನ ಎಲ್ ಸೇರಿಸ್ಬೇಕು ಅಲ್ಲಿ ಖಂಡಿತ ಸೇರಿಸ್ತೀನಿ. ಈ ತರ ಹೇಳಿ ಅವರಿಬ್ರು 10 ಜೊತೆ ಸೇರ್ಕೊಂಡು ಒಂದ್ ಪ್ಲಾನ್ ಮಾಡ್ತಾರೆ. ಮಾರನೇ ದಿವಸ ಡ್ರೇಕ್ ತಿರ್ಗಾ 2 ಮೊಟ್ಟೆಗಳನ್ನ ಇಟ್ಟು ಈ ಸತಿನೂ ಆ ಹಾವು ಅವರನ್ನ ನೋಡ್ತಾ ಇತ್ತು. ನಂಗನ್ಸುತ್ತೆ
ನಾವು ಆ ಹುಲ್ಲಿಟ್ಟಿದ್ವಲ್ಲ, ಹಾಗಾಗಿ ಯಾವುದೋ ಪ್ರಾಣಿ ಬಂದು ತಿಂತಿದೆ. ಅದರೊಟ್ಟಿಗೆ ಮೊಟ್ಟೆನೂ ತಿಂದಿದೆ. ಇವತ್ತು ಇದನ್ನ ಹೀಗೆ ಬಿಟ್ಟೋಗೋಣ. ಕೇಳಿ ಹಾವು ನಕ್ಬಿಟ್ಟು ಹೇಳ್ತು, ಇವರಿಗೆ ಇನ್ನೂ ಗೊತ್ತಾಗಿಲ್ಲ ಅಲ್ವಾ, ಎಲ್ಲೋದ್ರೂ ನನ್ನೊಟ್ಟೆಗೆ ಹೋಗೋದು. ಡಕ್ ಮತ್ತೆ ಡ್ರೇಕ್ ಆ ಮೊಟ್ಟೆಗಳನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ಆಮೇಲೆ ನಿನ್ನೆ ಎಲ್ಲ ಹೋಗಿ ಬಚ್ಚಿಟ್ಕೊಂಡಿದ್ರು ಅಲ್ಲೇ ಬಚ್ಚಿಟ್ಕೊಂಡಿದ್ರು. ಅವರು ಮಾಡಿರುವ ಪ್ಲಾನ್ ಪ್ರಕಾರ ಹದ್ದು ಅಲ್ಲೇ ಒಂದು ಮರದ ಮೇಲೆ ಕುತ್ಕೊಂಡಿತ್ತು. ಬರ್ತಾ ಇದ್ದೇನೆ ನಾನು, ನನ್ನ ಮೊಟ್ಟೆಗಳೇ. ಈ ತರ ಹೇಳಿ ಹಾವು ಹುತ್ತಿಂದ ಆಚೆ ಬಂದು ಮೊಟ್ಟೆ ಹತ್ರ ಹೋಗ್ತಾ ಇತ್ತು. ಅದು ತುಂಬಾ ಹತ್ರ ಬಂದಾಗ ಅವಾಗ ಹದ್ದು ಸೀದಾ ಮರದ ಮೇಲಿಂದ ಹತ್ರ ಬಂದ್ಬಿಡತ್ತೆ. ಆ ಮೊಟ್ಟೆಗಳನ್ನ ತಿನ್ನಕ್ಕೆ ಅದು ಬಾಯನ್ನು ತೆರೆದಾಗ ಹದ್ದು ಅದನ್ನ ಕಚ್ಬಿಡತ್ತೆ. ಹದ್ದು ಅದರ ಕೊಕ್ಕಿನಿಂದ ಅದರ ಕತ್ತನ್ನ ಹಿಡಿದು ಅದನ್ನ ಹಾಗೆ ಮೇಲೆ ಕರ್ಕೊಂಡು ಹೋಗ್ಬಿಡತ್ತೆ. ಅರೆ ಬಿಡು ನನ್ನ, ಈ ಹತ್ತೆಲ್ಲಿಂದ ಬಂತು? ಕಾಪಾಡಿ, ಕಾಪಾಡಿ. ಇದನ್ ಕೇಳಿ ಹದ್ದು ಖುಷಿ ಪಟ್ಟು ಹಾರ್ತಾನೆ ಇತ್ತು. ತುಂಬಾ ಹೊತ್ತು ಹಾರಿದ ನಂತರ ಅದು ಬೆಟ್ಟದ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ. ಅಲ್ಲಿ 2 ಹದ್ದು ಅದಕ್ಕೋಸ್ಕರ ಕಾಯ್ತಾ ಇತ್ತು. ಹದ್ದು ಆ ಹಾವನ್ನ ಬಾಯಿಂದ ಕೆಳಗ್ ಬಿಟ್ಟಾಗ ಅಲ್ಲಿರೋ ಬೇರೆ 2 ಹದ್ದುಗಳು ಅದರ ಕೊಕ್ಕಿನಿಂದ ಹಾವನ್ನ ಚುಚ್ಚುತ್ತಿತ್ತು. ಹಾವು ಅಲ್ಲಿ ಸತ್ತು ಹೋಗುತ್ತೆ. ಇವಾಗ ಆ 3 ಹದ್ದುಗಳು ಅದನ್ನ ಅಲ್ಲೇ ಕೊಂದು ತಿನ್ಬಿಡ್ತಾರೆ. ಇನ್ನೊಂದ್ ಕಡೆ ಡಕ್ ಮತ್ತೆ ಡ್ರೇಕ್ ಅವರ ಮೊಟ್ಟೆ ಸುರಕ್ಷಿತವಾಗಿ ಇರೋದನ್ನ ನೋಡಿ ಖುಷಿ ಪಡ್ತಾರೆ. ಆಮೇಲೆ ಮನಸ್ಸಲ್ಲಿ ಹದ್ದುಗೆ ಧನ್ಯವಾದ ಹೇಳ್ತಾರೆ. ಸ್ವಲ್ಪ ದಿವಸದಲ್ಲಿ ಆ ಮೊಟ್ಟೆಯಿಂದ ಮರಿ ಬರುತ್ತೆ. ಆಮೇಲೆ ಡಕ್ ಮತ್ತೆ ಡ್ರೇಕ್ ಅವರ ಮಕ್ಕಳ ಜೊತೆ ತುಂಬಾ ಖುಷಿಯಾಗಿ ಇದ್ರು.